ಖಾದ್ಯ ಮೇಳ ಇದನ್ನು ನಮ್ಮ ಕೃಷ್ಣಮೂರ್ತಿ ಮತ್ತು ಅವರ ತಂಡದ ಸಹಕಾರದಲ್ಲಿ ಉಡುಪಿಯಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ಉಡುಪಿಯ ನಾಗರಿಕನಾಗಿದ್ದುಕೊಂಡು ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಾಂಕೇತಿಕವಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಇದರ ಸಂಘಟಕರೇ ನೆರೆದಂಥ ಎಲ್ಲ ಉಪಸ್ಥಿತರಿರುವ ಉಡುಪಿಯ ಸಜ್ಜನ ಸಹೃದಯ ಬಂಧು ಭಗಿನಿಯರೇ, ಈಗಾಗಲೇ ನಾವು ಇಲ್ಲಿ ಮಾತನಾಡುವ ಹೇಳಿದೆ. ಯಾಕಂದರೆ ಇವತ್ತು ಪ್ರತ್ಯೇಕ ಅಂಗಡಿಗಳು ಹೋಗಿ ಮೌನ ಸಂಪ್ರದಾಯಕ್ಕೆ ಬಂದಿದ್ದೇವೆ ನಾವೆಲ್ಲ. ಆದರೆ ಸ್ವಲ್ಪ ಬದಲಾವಣೆ ಮಾಡುವುದರೊಂದಿಗೆ ನಮ್ಮ ಜನರೇ ತಯಾರು ಮಾಡಿದ ಇವತ್ತು ಆಹಾರ ವಸ್ತುಗಳು, ನಮ್ಮ ಜನರೇ ತಯಾರು ಮಾಡಿದ ಸಿದ್ಧ ಉಡುಪುಗಳು, ಇದೆಲ್ಲವನ್ನು ಇವತ್ತು ಇಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಎಕ್ಸಿಬಿಷನ್ ಹೌದು, ಮತ್ತು ಖರೀದಿ ಮಾಡಲಿಕ್ಕೆ ಸಹ. ನಾವು ಮಾಲ್ನಲ್ಲಿ ಅಥವಾ ಬೇರೆ ಕಡೆ ಅಂಗಡಿಯಲ್ಲಿ ಹೋಗಿ ಅದರ ಮೌಲ್ಯ ಬೆಲೆ ಕೇಳಿದರೆ ಖಂಡಿತವಾಗಿಯೂ ಇಲ್ಲಿ ದೊರಕುವುದಕ್ಕಿಂತ ಜಾಸ್ತಿ ಬೆಲೆ ಅಂಗಡಿಯಲ್ಲಿ ಮಾರಾಟ ಮಾಡ್ತಾರೆ. ಅಂಥದ್ರಲ್ಲಿ ಇವತ್ತು ನಮ್ಮ ಜನರಿಗೆ ಬೇಕಾದ ಎಲ್ಲ ಇವತ್ತು ಆಹಾರದ ವಸ್ತುಗಳಿರ್ಬೋದು ಅಥವಾ ಉಡುಗೆ ತೊಡುಗೆಗಳು ಇರ್ಬೋದು, ಮನೆಯಲ್ಲಿ ತಯಾರು ಮಾಡಿದ ವಿಶೇಷವಾಗಿ ಸ್ವಉದ್ಯೋಗ ಮಹಿಳೆಯರು ತಯಾರು ಮಾಡಿದ ಅನೇಕ ವಸ್ತುಗಳು ಇವತ್ತು ಇಲ್ಲಿ ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗಲ್ಲಿ ಇವತ್ತು ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದಾರೆ. ನಾನು ಉಡುಪಿಯ ಪ್ರಜ್ಞಾವಂತ ನಾಗರಿಕರಲ್ಲಿ ವಿನಂತಿ ಮಾಡೋದಿಷ್ಟೇ. ಯಾಕಂದರೆ ಇಲ್ಲಿ ನಮ್ಮವರಿಗೆ, ಇಲ್ಲಿ ಇದನ್ನು ಮಾರಾಟ ಮಾಡುವವರು ನಮ್ಮವರೇ, ಸಂಘಟಕರು ನಮ್ಮವರೇ. ನಾವು ಖರೀದಿ ಮಾಡೋದು ಉತ್ತಮ ಗುಣಮಟ್ಟದ ಆಹಾರ ವಸ್ತುಗಳು ಅಥವಾ ಉತ್ತಮ ಗುಣಮಟ್ಟದ ಎಲ್ಲ ಸಿದ್ಧ ಉಡುಪುಗಳು, ಅದರೊಂದಿಗೆ ನಮ್ಮವರು ಪಾಪ ಕಷ್ಟಪಟ್ಟು ಮನೆಯಲ್ಲಿ ತಯಾರು ಮಾಡಿದ ಇವತ್ತು ಎಲ್ಲ ವಸ್ತುಗಳು, ನಮಗೆಲ್ಲ ಬೇಕಾದ ವಸ್ತುಗಳು, ಮನೆಯ ದಿನನಿತ್ಯ ನಮ್ಮ ವ್ಯಾವಹಾರಿಕ ಜೀವನ ಇರ್ಬೋದು ಅಥವಾ ಮನೆಯ ಎಲ್ಲ ಆಹಾರ ವಸ್ತುಗಳು ಬೇಕಾದ್ದು ಇಲ್ಲಿ ಸಿಗ್ತಾ ಇದೆ. ಅದನ್ನು ಖರೀದಿ ಮಾಡುವುದರೊಂದಿಗೆ ಇವತ್ತು ನಿನ್ನೆ ಸಹ ಸಾಕಷ್ಟು ಜನ ಬಂದಿದ್ದಾರೆ. ಇದಕ್ಕೆ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಇದೆ. ಯಾಕಂದರೆ ಉಡುಪಿಯ ಜನ ಖಂಡಿತವಾಗಿಯೂ ನಮ್ಮವರನ್ನು ಯಾವತ್ತೂ ಬೆಂಬಲಿಸುವಂಥ ಜನ. ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಾಳೆ ಆದಿತ್ಯವಾರ, ನಾಳೆ ಖಂಡಿತವಾಗಿಯೂ ಇನ್ನಷ್ಟು ಜನ ಬರ್ತಾರೆ. ಯಾಕಂದರೆ ಒಳ್ಳೆಯ ಪಬ್ಲಿಸಿಟಿ ಆಗಿದೆ, ಪ್ರಚಾರ ಒಳ್ಳೆಯದಾಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಜನರು ತಯಾರು ಮಾಡಿದ ಖಾದ್ಯ ಆಹಾರ ವಸ್ತುಗಳು ಇವತ್ತು ಮೇಳದ ರೂಪದಲ್ಲಿ ಇಲ್ಲಿ ಸಿಗುವಂಥದ್ದನ್ನು ನಾವು ಅವರಿಗೆ ಖರೀದಿ ಮಾಡುವುದರ ಮುಖಾಂತರ ಸಹಕಾರ ಕೊಡೋಣ. ಇಂಥ ಮೇಳಗಳನ್ನು ನಮ್ಮ ಪ್ರದೇಶದಲ್ಲಿ ಆಗುವುದು ನಾವು ನೋಡ್ತಾ ಇದ್ದೀವಿ. ನಾನು ಅಲ್ಲಿಂದ ನಡ್ಕೊಂಡು ಬರುವಾಗ ನನಗೆ ಒಳ್ಳೆ ಪರಿಮಳವನ್ನು, ಉಡುಪಿಯ ತಿಂಡಿಯ ಪರಿಮಳವನ್ನು. ಸಂಜೆ ಒಂದು ಚಹಾ ಕುಡಿಯುವ ಅಭ್ಯಾಸ ಇದೆ, ಯಾವುದಾದ್ರೂ ಒಂದು ಒಳ್ಳೆ ತಿಂಡಿ ತಿಂದೊಂದು ಸಣ್ಣ ತಿಂಡಿ ಮತ್ತೊಂದು ಚಹಾ, ನೀವೆಲ್ಲರೂ ನಮಗೆ ಗೊತ್ತಿದೆ. ಸೊ ಹಾಗೆ ಅದೊಂದು ಇಲ್ಲಿ ಕುಡಿಬೇಕು. ಆನಂತರ ಒಂದು ಮುಖ್ಯವಾದ ವಿಷಯ ಅಂದರೆ ಒಂದು ಗುಡಿ ಕೈಗಾರಿಕೆಯನ್ನು ನೋಡಿ, ಹತ್ತಿದ್ದು ಮತ್ತು ನಮ್ಮ ಅಡಿಕೆ ಗುದ್ದುದು, ಅಡಿಕೆಗೆ ಯಾರು ಗುದ್ದುದಿಲ್ಲ ಬಹುಶಃ, ಆದರೂ ಅಡಿಕೆಯ ಪರವಾಗಿ ಶುಂಠಿ ಅದನ್ನೆಲ್ಲ ಗುದ್ದುದು. ಸೊ ಇದನ್ನೆಲ್ಲ ನೋಡಿದೆ. ಯಾಕಂದರೆ ನಮ್ಮಲ್ಲಿ ಈಗ ಇಂಥ ವಸ್ತುಗಳು ಸಿಗೋದು ಭಾರಿ ಕಡಿಮೆ. ಇಂಥ ಮೇಳಗಳಲ್ಲಿ ಭಾಗವಹಿಸಿದರೆ ಮಾತ್ರ ನಮಗೆ ಅದು ಸಾಂಪ್ರದಾಯಿಕವಾಗಿ ಹೇಗೆ ನಾವು ಬೆಳೆದು ಬಂದಿದ್ದೇವೆ, ನಮ್ಮ ಗುಡಿ ಕೈಗಾರಿಕೆಗಳು ಹೇಗೆ ಬೆಳೆದಿದೆ ಅದನ್ನೆಲ್ಲ ಗೊತ್ತಾಗ್ತದೆ. ಸೊ ಅದರ ಜೊತೆಗೆ ಕೆಲವೆಲ್ಲ ಮನೆಯಲ್ಲಿ ತಯಾರಿಸಿದಂಥ ಅಥವಾ ತಯಾರು ಮಾಡಿದಂಥ ವಸ್ತುಗಳು, ಎಲ್ಲ ರೀತಿಯ ಒಂದು ವಿಶೇಷ ರೀತಿಯ ಒಂದು ವಸ್ತುಗಳ ಎಕ್ಸಿಬಿಷನ್ ಮತ್ತು ತಿಂಡಿ ತಿನಿಸುಗಳ ಒಂದು ಮೇಳವನ್ನು ಇವತ್ತು ಆಯೋಜಿಸಿದ್ದಾರೆ. ಈ ನಮ್ಮ ಉಡುಪಿಯಲ್ಲಿ ಬೆಳೆಯುತ್ತಿರುವ ಯುವ ಪೀಳಿಗೆಗಳಿಗೂ ಕೂಡ ಒಂದು ದೊಡ್ಡ ಅವಕಾಶ. ಯಾಕಂದರೆ ನಮ್ಮ ಜಯಕರ್ ಶೆಟ್ಟರು ಹೇಳಿದ್ದಾರೆ, ಇವಾಗೆಲ್ಲ ಮಾಲ್ ಪದ್ಧತಿ, ಮಾಲಲ್ಲಿ ಎಲ್ಲ ರೆಡಿಮೇಡ್ ಸಿಗುತ್ತೆ, ಅದು ಎಲ್ಲಿಂದ ತಯಾರಾದದು ಏನಂತ ಗೊತ್ತಾಗೋದು. ಆದರೆ ನಮ್ಮ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆಯೋಜಿಸೋದ್ರಿಂದ ಸ್ಥಳೀಯರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತಲೂ ಕೂಡ ಗೊತ್ತಾಗ್ತದೆ. ಯಾಕಂದರೆ ಉಡುಪಿ ಅಂತ ಹೇಳೋದು ನಾವು ಪ್ರಪ್ರಥಮವಾಗಿ ಹೋಟೆಲ್ ಇಂಡಸ್ಟ್ರಿಗೆ ಭಾರಿ ಫೇಮಸ್. ಆ ಹೋಟೆಲ್ ಇಂಡಸ್ಟ್ರಿ ಫೇಮಸ್ ಆಗಲಿಕ್ಕೆ ಕಾರಣ ಏನು?
ಸೊ ಅದು ಭಾರಿ ಇಂಪಾರ್ಟೆಂಟ್ ಇದೆ. ಅದನ್ನು ನಾವಿಲ್ಲಿ ನೋಡಲಿಕ್ಕೆ ಭಾರಿ ಆತುರ ಪಡೆದಿದ್ದೇವೆ. ಅದರ ಜೊತೆಗೆ ಮಹಿಳೆಯರ ಉಡುಪುಗಳು, ಮಕ್ಕಳ ಉಡುಪುಗಳು, ಬೇಕಾದಂಥ ಇಂಪಾರ್ಟೆಂಟ್ ಬುಕ್ಸ್, ಯಾಕಂದರೆ ಅದು ಕೂಡ ಭಾರಿ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶದ ಸಾಂಪ್ರದಾಯಿಕವಾಗಿ ನಡೆದು ಬಂದಂಥ ಒಂದು ಸ್ಟೋರಿ ಬುಕ್ಸ್, ಇದನ್ನೆಲ್ಲ ನಾವು ಈ ಮೇಳದಲ್ಲಿ ನೋಡ್ತಾ ಇದ್ದೇವೆ. ಒಂದು ವಿಶೇಷ ರೀತಿಯ ಸ್ಥಳೀಯ ಮೇಳ ಅಂದರೆ ಸ್ಥಳೀಯ ಉಡುಪಿಯಲ್ಲಿ ಆಗುವಂಥ ತಯಾರಾದಂಥ ಮತ್ತು ಉಡುಪಿಯ ಗುಡಿ ಕೈಗಾರಿಕೆಗಳಿಗೆ ಪ್ರೇರಣೆ ಕೊಡುವಂಥ ಒಂದು ದೊಡ್ಡ ಕೆಲಸ ಇವತ್ತು ಕೃಷ್ಣಮೂರ್ತಿ ಆಚಾರ್ಯ ಅವರು ಮಾಡಿದ್ದಾರೆ. ಗ್ರಾಹಕರು ಕೂಡ ಅಲ್ಲಿಂದ ಒಳ್ಳೆ ರೀತಿಯಲ್ಲಿ ಬಂದು ಸ್ಪಂದನೆ ಕೊಡ್ತಾ ಇದ್ದಾರೆ. ನಾನು ಇಂಥದ್ದು ಹಲವಾರು ಮೇಳಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಬ್ರಹ್ಮಾವರ ಸೈಡ್ ತುಂಬ ಆಗುತ್ತೆ. ಹಾಗೆ ಸಾಕಷ್ಟು ಜನ ಅದಕ್ಕೆ ಬರ್ತಾರೆ. ಯಾವುದನ್ನು ಅಂದರೆ ಭಾರಿ ದೊಡ್ಡ ರೀತಿಯಲ್ಲಿ ಒಂದು ಅವಕಾಶ ಓಪನ್ ಮಾಡಿ ನೋಡುವಂಥದ್ದು ಇಂಥದ್ದು ನಾವು ಹೀಗೆ ಇದನ್ನು ನಾವು ಪ್ರೋತ್ಸಾಹಿಸಿದರೆ ನಮ್ಮ ಜಿಲ್ಲೆಯ ಎಕಾನಮಿ ಕೂಡ ಇಂಪ್ರೂವ್ ಆಗ್ತದೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಥರದ ಜನರು ಇರ್ತಾರೆ, ವ್ಯವಹಾರ ಮಾಡೋರು. ಒಬ್ಬರು ಶ್ರೀಮಂತರ ರೀತಿಯಲ್ಲಿ ಮಾಡ್ತಾರೆ, ಮಧ್ಯಮ ವರ್ಗದಲ್ಲಿ ಮಾಡ್ತಾರೆ, ಮತ್ತು ಕೆಳವರ್ಗದಲ್ಲೂ ಕೂಡ ಮಾಡ್ತಾರೆ. ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ಗುಡಿ ಕೈಗಾರಿಕೆ ಮತ್ತು ಮನೆಯಲ್ಲಿ ತಯಾರು ಮಾಡಿ ಸೇಲ್ ಮಾಡುವಂಥ ಒಂದು ವ್ಯವಹಾರ ದೃಷ್ಟಿಯಲ್ಲಿ ಇದ್ದವು. ಸೊ ಅಂಥವರಿಗೆ ಕೂಡ ಪ್ರೋತ್ಸಾಹ ಕೊಟ್ಟು ನಮ್ಮ ರೂರಲ್ ಇಕಾನಮಿಯನ್ನು ನಾವು ಒಂದು ಎಕಾನಮಿಗೆ ಪ್ರೋತ್ಸಾಹ ಮಾಡಿದಾಗೆ ಇವತ್ತು ಆಗಿದೆ. ಸೊ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ. ನಮ್ಮ ಈ ಮಳೆಗಾಲದಲ್ಲಿ ಎಲ್ಲರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಮಣಿರಮಣಿ ಶೆಟ್ಟಿ ಹಾಲಲ್ಲಿ ಈ ಒಂದು ಮೇಳವನ್ನು ಏರ್ಪಾಡು ಮಾಡಿಸಿದ್ದಾರೆ. ಖಂಡಿತ ಇದರ ಸದುಪಯೋಗ ಎಲ್ಲ ಉಡುಪಿಯ ನಾಗರಿಕರು ಪಡ್ಕೊಳ್ಬೇಕು. ಬೇರೆ ಬೇರೆ ಕೈಮಗ್ಗದ ವಸ್ತುಗಳು, ಬಟ್ಟೆಗಳು ಮತ್ತು ನಮಗೆ ಮನೆಗೆ ಬೇಕಾದ ವಿಶೇಷವಾಗಿ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಜನ ಸಮೂಹ ನೋಡುವಾಗ ಪ್ರಾಯಶಃ ಇದು ಎಷ್ಟು ದಿನ ಅಂತೇಳಿ ಗೊತ್ತಿಲ್ಲ, 3 ದಿನ ಮಾತ್ರ. ಹಾಗಾಗಿ ಗ್ರಾಹಕರು ಆದಷ್ಟು ಬೇಗ ಬಂದು ಖರೀದಿ ಮಾಡಿ ವಿಭಿನ್ನ ಮಳಿಗೆಗಳಿವೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಪಡ್ಕೊಳ್ಬೇಕು. ಆ ಮುಖಾಂತರ ನಮ್ಮ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ವಸ್ತು ಸಿಗುವಂಥದ್ದು ಆಗ್ತದೆ. ಹಾಗಾಗಿ ನಮ್ಮ ಉಡುಪಿಯ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಳಿಗೆಯಲ್ಲಿ ಪಾಲ್ಗೊಂಡು ತಮ್ಮ ಮನೆಗೆ ತಮಗೆ ಉಡುಪುಗಳನ್ನು ಬೇಕಾದದ್ದು ಖರೀದಿಸಿಕೊಂಡು ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಾ ಈ ಒಂದು ಮಳಿಗೆಯನ್ನು ತಯಾರಿ ಮಾಡಿದಂಥ, ಇದರ ನಾಯಕತ್ವವನ್ನು ವಹಿಸಿದಂಥ ಕೃಷ್ಣಮೂರ್ತಿ ಆಚಾರ್ಯರು ಅವರು ಏನು ಮಾಡಿದ್ರು ಕೂಡ ಒಂದು ವಿಶೇಷ, ವಿಭಿನ್ನ, ಬೇರೆಯವರಿಗೆ ಒಂದು ಮಾದರಿಯಾಗಿ ಮಾಡ್ತಾರೆ. ಹಾಗಾಗಿ ಇದು ಎಲ್ರಿಗೂ ಉಪಯೋಗ ಆಗಲಿ ಅಂತ ಸ್ವದೇಶಿ ಖಾದ್ಯ ಮೇಳ ನಿನ್ನೆಯಿಂದ ಅಂದರೆ ಜುಲೈ 31, ಆಗಸ್ಟ್ 1, 2 ತಾರೀಕು ನಾಳೆ ಸಾಯಂಕಾಲ 10 ಗಂಟೆ ತನಕ ನಡೀತಾ ಇದೆ. ಸ್ವದೇಶಿ ಖಾದ್ಯ ಮೇಳ ಅಲ್ಲದೆ ನಮ್ಮ ನೆಲದ ರುಚಿಯನ್ನು ನಾವು ಎಲ್ರಿಗೂ ಆಸುಪಾಸಿನ ಉಡುಪಿ ಜಿಲ್ಲೆಯ ಹಾಗೂ ಉಡುಪಿ ತಾಲೂಕಿನ ಆಸುಪಾಸಿನ ಎಲ್ರಿಗೂ ಸವಿರುಚಿಸಬೇಕು ಅಂತೇಳಿ ಮೊದಲ ಬಾರಿಗೆ ಚಿಕ್ಕ ಒಂದು ಪ್ರಯತ್ನ, ಅದರಲ್ಲಿ ಯಶಸ್ವಿ ಕಾಣ್ತಾ ಇದ್ದೇವೆ. ಸಾಧಾರಣ ಸಾವಿರಾರು ಮಂದಿ ಬಂದು ಇದರ ಸವಿರುಚಿಯನ್ನು ನೋಡುವಾಗ ನಮಗೂ ಕೂಡ ಸಂತೋಷ ಆಗ್ತದೆ. ವಿಧವಾದ ಸವಿರುಚಿಯ ದೋಸೆಗಳು, ಧಾರವಾಡದ ಬೆಣ್ಣೆ ದೋಸೆ ಇರಲಿ, ಇಲ್ಲಿ ಹಲಸಿನಕಾಯಿಯ ದೋಸೆ ಇರಲಿ, ಹಲಸಿನಕಾಯಿಯ ಅಪ್ಪ ಇರಲಿ, ಹಲಸಿನಕಾಯಿದ ಮೂಡೆ ಇರಲಿ, ಹೀಗೆ ಹಲಸಿನಕಾಯಿಯ ಹೋಳಿಗೆ ಇರಲಿ, ಪಕೋಡ ಇರಲಿ, ಪತ್ರೋಡೆ ಇರಲಿ, ವಿಧವಾದ ಐಟಮ್ಗಳು, ಅಲ್ಲಿ ಆಯುರ್ವೇದಿಕ ವಿಧವಾದ ಮದ್ದುಗಳು. ನಮ್ಮ ನೆಲದ ಮದ್ದು ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟಿಗೆ, ಉಡುಪಿ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಖ್ಯಾತವಾದ ಒಂದು ಸ್ಥಳ. ನಮ್ಮ ನೆಲದಲ್ಲಿ ದೊಡ್ಡ ಕೃಷ್ಣನ ನಾಡು ಹೇಳಿದರೆ ಎಲ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಈ ನೆಲದಲ್ಲಿ ಮೊದಲ ಬಾರಿಗೆ ಜನರಿಗೋಸ್ಕರ ನಾವು ಖಾದ್ಯ ಮೇಳವನ್ನು ಮಾಡಿದ್ದೇವೆ. ನಾಳೆ ಸಾಯಂಕಾಲ 10 ಗಂಟೆ ತನಕ ಈ ಮೇಳ ನಡೀತಾ ಇದೆ. ತಾವೆಲ್ಲರೂ ಇದನ್ನು ಪ್ರೋತ್ಸಾಹಿಸಬೇಕು. ಸ್ವದೇಶಿ ಉದ್ಯೋಗವನ್ನು ಕೂಡ ಸ್ವದೇಶಿ ಮೇಳದಲ್ಲಿ ಭಾಗವಹಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ.